ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಜಾಮೀನು ರದ್ದುಗೊಳಿಸಲಾಗಿದೆ. ಸಾಕ್ಷಿಗಳ ಮೇಲೆ ಒತ್ತಡದ ಹಿನ್ನೆಲೆ ಶಾಸಕ ವಿನಯ್ ಕುಲಕರ್ಣಿ ಜಾಮೀನನ್ನ ರದ್ದು ಮಾಡಲಾಗಿದೆ. ಜಾಮೀನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಕೋರಿ ಸಿಬಿಐ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ಇದೀಗ ಸಾಕ್ಷಿಗಳಿಗೆ ಹಣದ ಆಮಿಷ ಒಡ್ಡಿದಂತಹ ಆರೋಪದ ಹಿನ್ನೆಲೆ ಸಿಬಿಐ ಮೇಲ್ಮನವಿ ಪುರಸ್ಕರಿಸಿದ ಸುಪ್ರೀಂ ಕೋರ್ಟ್ ಇದೀಗ ಜಾಮೀನನ್ನ ರದ್ದುಗೊಳಿಸಿದೆ. ಇನ್ನೊಂದು ವಾರದಲ್ಲಿ ಶರಣಾಗತಿಗೆ ಸುಪ್ರೀಂ ಕೋರ್ಟ್ನಿಂದ ಸೂಚನೆಯನ್ನ ಕೊಡಲಾಗಿದೆ. ಸ್ಥಳೀಯ ಕೋರ್ಟ್ ಎದುರು ಇದು ನಡೆದಿತ್ತು. ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಇದೀಗ ಆದೇಶವನ್ನು ಹೊರಡಿಸಿದೆ. ಸಿಬಿಐ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ ಹೋಗಿತ್ತು. ಈಗ ಮತ್ತೆ ಜೈಲು ಪಾಲಾಗುವ ಭೀತಿಯಲ್ಲಿ ವಿನಯ್ ಕುಲಕರ್ಣಿ ಅವರು ಇದ್ದಾರೆ. ಈಗಾಗಲೇ ಜಾಮೀನಿನ ಮೇಲೆ ಹೊರಗೆ ಇದ್ದಾರೆ ವಿನಯ್ ಕುಲಕರ್ಣಿ. ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ ಜಾಮೀನು ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗೀಶ್ ಗೌಡ ಸಹೋದರ ಗುರುನಾಥ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 9 ವರ್ಷದ ಹಿಂದೆ ನನ್ನ ಸಹೋದರನ ಕೊಲೆ ಆಗಿತ್ತು. ಕೊಲೆ ಕೇಸ್ ಸಂಬಂಧ ಹೋರಾಟವನ್ನ ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ. ನಮಗೆ ನ್ಯಾಯ ಕೊಡಿಸಲಿ ಎಂಬುದಷ್ಟೇ ನಮ್ಮ ಮನವಿ ಅಂತ ಗುರುನಾಥ್ ಗೌಡ ಅವರು ಹೇಳಿದ್ದಾರೆ. ಶಾಸಕ ವಿನಯ್ ಕುಲಕರ್ಣಿ ಅವರ ಜಾಮೀನನ್ನ ಇದೀಗ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಈಗ ಮತ್ತೆ ಜೈಲು ಪಾಲಾಗುವಂತಹ ಭೀತಿಯಲ್ಲಿ ವಿನಯ್ ಕುಲಕರ್ಣಿ ಇದ್ದಾರೆ. 9 ವರ್ಷದ ಹಿಂದೆ ನಮ್ಮ ತಮ್ಮನ ಮರ್ಡರ್ ಆಗಿತ್ತು. ಆ 9 ವರ್ಷದಿಂದ ನಾವು ಈಗ ನಮ್ಮ ತಮ್ಮನ ಸಾವಿಗೆ ನ್ಯಾಯ ಸಿಗಲಿ ಅಂತೇಳಿ ಬಸವರಾಜ್ ಕೊರವರ ನಾನು ಭಾಳ ಇದನ್ನು ಮಾಡ್ಕೊತ ಬಂದೇವಿ. ಆದರೆ ಇವತ್ತು ಹಿಂದೆ ಬೇಲ್ ಕೊಡಬೇಡ್ರಿ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್ ಕೊಡ್ತೀವಿ. ಇವತ್ತು ಅದೇ ಸುಪ್ರೀಂ ಕೋರ್ಟಿಗೆ ನಾವು ಮತ್ತೆ ಹೊಳ್ಳಿ ಬೇಲ್ ಕ್ಯಾನ್ಸಲ್ ಮಾಡಿರಿ ಅಂತೇಳಿ ನಾವು ಜಿಲ್ಲಾ ನ್ಯಾಯಾಲಯಕ್ಕೆ ಹಾಕಿದಾಗ ಜಿಲ್ಲಾ ನ್ಯಾಯಾಲಯದವ್ರಿಗೆಲ್ಲ ನಮಗೆ ಸುಪ್ರೀಂ ಕೋರ್ಟ್ ಬೇಲ್ ಆಗಿರೋದ್ರಿಂದ ನಮಗೆ ಇಲ್ಲಿ ಬೇಲ್ ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ, ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ರಿ ಅಂತೇಳಿ ನಮಗೆ ಒಂದು ಇದನ್ನು ಮಾಡಿದರು. ಅದ್ರ ಪ್ರಕಾರ ನಾವು